ಅದೊಂದು ಹಳೆ ವೈಷಮ್ಯ ನೆತ್ತರನ್ನೇ ಹರಿಯುವಂತೆ ಮಾಡ್ತಾ ಇಬ್ರು ಒಂದೇ ಏರಿಯಾದಲ್ಲಿದ್ರು ಮಚ್ಚಿನಲ್ಲಿ ಕೊಚ್ಚುವಷ್ಟು ಕೋಪ ಬೆಳೆದಿದ್ಯಾಕೆ? ಅಷ್ಟಕ್ಕೂ ಆ ದುಷ್ಕರ್ಮಿಗಳು ಗ್ರಾಮ ಪಂಚಾಯಿತಿ ಸದಸ್ಯನನ್ನ ಭೀಕರವಾಗಿ ಹತ್ಯೆ ಮಾಡಿದ್ಯಾಕೆ? ಕೊಲೆಯ ಹಿಂದಿನ ಕಾರಣ ಏನು ಅಂತ ರಿವೀಲ್ ಮಾಡ್ತೀವಿ, ನೋಡ್ತಾ ಹೋಗಿ. ಪಂಚಾಯಿತಿ ಸದಸ್ಯನ ಭೀಕರ ಹತ್ಯೆ, ಹಳೆ ದ್ವೇಷಕ್ಕೆ ತಲೆಯನ್ನೇ ತೆಗೆದ ಕಿಡಿಗೇಡಿಗಳು. ಗ್ರಾಮ ಪಂಚಾಯಿತಿ ಸದಸ್ಯನ ಭೀಕರ ಹತ್ಯೆ ಮಾಡಲಾಗಿದೆ. ಬೈಕ್ನಲ್ಲಿ ಹೋಗ್ತಾ ಇರುವಾಗ ಅಡ್ಡಗಟ್ಟಿ ಗ್ರಾಮ ಪಂಚಾಯಿತಿ ಕಚೇರಿ ಬಳಿ ದಾಳಿ ಮಾಡಿ ಹತ್ಯೆ ಮಾಡಿದ್ದಾರೆ. ಅಷ್ಟಕ್ಕೂ ಇದು ಹೊಸಕೋಟೆ ತಾಲೂಕಿನ ನಂದಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೈಲನರಸಾಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ. 45 ವರ್ಷದ ಅಪಾಕ್ ಅಮೀರ್ ಖಾನ್ ಫೋನ್ನಲ್ಲಿ ಮಾತನಾಡಿಕೊಂಡು ನಿಂತಿರುವಾಗ ಹಿಂದಿನಿಂದ ಬಂದು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಇನ್ನು ಅದೇ ಗ್ರಾಮದ ಮೆಹಬೂಬ್ಗೂ ಕೊಲೆಯಾಗಿರುವಂತಹ ಅಪಾಕ್ ಅಮೀರ್ ಖಾನ್ಗೂ ಹಳೆ ವೈಷಮ್ಯ ಇತ್ತಂತೆ. ಹಾಗಾಗಿ ಮೆಹಬೂಬ್ ಗ್ಯಾಂಗ್ ಕಟ್ಕೊಂಡು ಬಂದು ಸ್ಕೆಚ್ ಹಾಕಿ ಅಮೀರ್ ಖಾನ್ ತಲೆ ತೆಗೆದು ಎಸ್ಕೇಪ್ ಆಗಿದ್ದಾರೆ. ಇನ್ನು ಈ ಘಟನೆ ಸಂಬಂಧ ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ದೊಣ್ಣೆಯಿಂದ ಹಲ್ಲೆ, ಕೂಲಿ ಕಾರ್ಮಿಕನ ಕೊಲೆ. ಇನ್ನು ಬೆಂಗಳೂರಿನ ಕೋಣನಕುಂಟೆಯಲ್ಲಿ ಕೂಲಿ ಕಾರ್ಮಿಕನಿಗೆ ದೊಣ್ಣೆಯಲ್ಲಿ ಹೊಡೆದು ಕೊಲೆ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಎಣ್ಣೆ ಮತ್ನಲ್ಲಿದ್ದಂತಹ 45 ವರ್ಷದ ಬಾಲಾಜಿ ಎಂಬುವವರನ್ನ ಕೊಲೆ ಮಾಡಿ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಇನ್ನು ಕೊಲೆಯಾದಂತಹ ನೇಪಾಳ ಮೂಲದ ಬಾಲಾಜಿ ಹಾಗೂ ಆರೋಪಿಗಳು ಒಟ್ಟಿಗೆ ಕೋಣನಕುಂಟೆ ಸಮೀಪದ ಸಮುದಾಯದ ಭವನ ಬಳಿ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಎಣ್ಣೆ ಹೆಚ್ಚಾದಾಗ ಗಲಾಟೆ ಮಾಡಿಕೊಂಡು ಕೊಲೆ ಮಾಡಿದ್ದಾರೆ ಅನ್ನುವುದು ಪ್ರಾಥಮಿಕ ತನಿಖೆಯ ವೇಳೆ ಬಯಲಾಗಿದೆ. ಕೋಣನಕುಂಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇವತ್ತು ಬಾಲಾಜಿ ಎಂಬ 43 ವರ್ಷದ ವ್ಯಕ್ತಿಯ ಕೊಲೆ ವರದಿಯಾಗಿದೆ. ತನಿಖೆಯಲ್ಲಿ ಈವರೆಗೂ ಕಂಡುಬಂದ ಅಂಶ ಏನೆಂದರೆ, ಬಾಲಾಜಿ ಒಬ್ಬ ಡೈಲಿ ವೇಜ್ ವರ್ಕರ್ ಆಗಿರ್ತಾರೆ. ಸಂಶಯಾಸ್ಪದ ವ್ಯಕ್ತಿಗಳೊಂದಿಗೆ ರಾತ್ರಿ ಕುಡಿತಾ ಕೂತಾಗ ಒಂದು ಜಗಳ ಆಗಿ ಆ ಜಗಳದಿಂದ ಅವನಿಗೆ ಹಲ್ಲೆ ಆಗಿ ಆ ಹಲ್ಲೆಯಿಂದ ಮೃತರಾಗಿರ್ತಾರೆ ಅಂತ ಈವರೆಗೂ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಯಾವ ಕಾರಣಕ್ಕೆ ಜಗಳ ಆಯಿತು ಹಾಗೂ ಹೇಗೆ ಹಲ್ಲೆ ಆಯಿತು ಅನ್ನೋದ್ರ ಬಗ್ಗೆ ನಿಖರವಾಗಿ ಆರೋಪಿ ಪತ್ತೆಯಾದಾಗ ಕಂಡುಬರುತ್ತೆ. ಇನ್ನು ಘಟನೆ ಸಂಬಂಧ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಕೊಲೆ ಕೇಸ್ ದಾಖಲಾಗಿದ್ದು ಆರೋಪಿಗಳಿಗಾಗಿ ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಇನ್ನು ಆರೋಪಿಗಳ ಬಂಧನದ ಬಳಿಕ ಕೊಲೆಗೆ ನಿಖರ ಕಾರಣ ತಿಳಿಯುತ್ತೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ, ಬೆಂಗಳೂರು.